ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಹೆಸರು ಕಾಳಿನ ಸಾಂಬಾರು ಮಾಡಿ ತೋರಿಸುತ್ತೇನೆ. ನಾನು ಹೆಸರು ಕಾಳನ್ನು ಬೇಯಿಸಿ ಇಟ್ಟುಕೊಂಡಿದ್ದೇನೆ. ಇದರಲ್ಲಿ 3/4 ಬೌಲ್ ತೆಗೆದುಕೊಂಡಿದ್ದೇನೆ. ಬಿಸಿ ನೀರು ಹಾಕಿ 2 ಗಂಟೆ ನೆನೆಸಿ ಹೀಗೆ ಒಲೆಯಲ್ಲೇ ಬೇಯಿಸಿಕೊಳ್ಳಿ. ಗ್ಯಾಸಲ್ಲೇ ಕುಕ್ಕರಲ್ಲಿ ಹಾಕಿದರೆ ಅದು ಕಲಡಿ ಹೋಗುತ್ತದೆ. ಅದಕ್ಕೆ 3/4 ಬೌಲು ತೆಂಗಿನ ತುರಿ. ಇದನ್ನು ಈಗ ಬೇಯಿಸಿಕೊಂಡು ಬರುವ ಬೇಳೆಯನ್ನು ಇದಕ್ಕೆ ಇಷ್ಟು ಅರಿಶಿನ ಹುಡಿ ಹಾಕಿ ಬೇಯಿಸಿಕೊಳ್ಳಿ. ಬೇಳೆಯನ್ನು ಕುಕ್ಕರಿಗೆ ಹಾಕಿಕೊಂಡಿದ್ದೇನೆ ನೋಡಿ. ಇದಕ್ಕೆ ಈಗ 2 ಬೌಲ್ ನೀರು ಹಾಕಿ. ಅರ್ಧ ಬೌಲ್ ಬೇಳೆಗೆ 2 ಬೌಲ್ ನೀರು ಹಾಕಿ. ಇದು ಅರಿಶಿನವನ್ನು ಸಹ ಹಾಕಿ ಈಗ ಬೇಯಿಸಿಕೊಂಡು ಬರುವ. ಈಗ ಹೆಸರು ಕಾಳು ಸಾಂಬಾರಿಗೆ ಮಸಾಲೆ ಸಾಮಗ್ರಿಗಳನ್ನು ಹುರಿದುಕೊಳ್ಳುವ. ಒಂದು 3 ಚಮಚ ಎಣ್ಣೆ ಹಾಕಿಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕಿಕೊಳ್ಳಬೇಕು, ಒಳ್ಳೆ ರುಚಿಯಾಗಿರುತ್ತದೆ. ಉದ್ದಿನಬೇಳೆ ಈ ಚಮಚದಲ್ಲಿ, ಕೊತ್ತಂಬರಿ 2 ಚಮಚ, ಕಡಲೆಬೇಳೆ 1 ಚಮಚ, 5 ಕುಮಟೆ ಮೆಣಸು, ಒಣಮೆಣಸಿನಕಾಯಿ, ಬೇವಿನ ಎಲೆ, ಕರಿಬೇವಿನ ಎಲೆ ಹಾಕಿಕೊಳ್ಳಿ ಇಷ್ಟು. ಇದನ್ನು ಚೆನ್ನಾಗಿ ಹುರಿಯಿರಿ. ಈಗ ಹೀಗೆ ಹುರಿದುಕೊಂಡಾಗಿದೆ ನೋಡಿ, ಹೀಗೆ ಅದಕ್ಕೆ ಬರಬೇಕು. ಈಗ 1-2 ಚಿಟಿಕೆ ಹಿಂಗೆ ಹಾಕಿಕೊಳ್ಳಿ. ಹುರಿಯುವಾಗ ಒಳ್ಳೆ ಪರಿಮಳ ಬರುತ್ತದೆ. ಈಗ ಹುರಿದ ಮಸಾಲೆಯನ್ನು ರುಬ್ಬಿಕೊಂಡು ಬರುವ. ತೆಂಗಿನಕಾಯಿ ಹಾಕಿ ರುಬ್ಬುವಾಗಲೇ ಹುಣಸೆಹಣ್ಣು ಇಷ್ಟು ದೊಡ್ಡದು ಹಾಕಿಕೊಳ್ಳಿ. ರುಬ್ಬುವಾಗಲೇ ಹಾಕಿಕೊಳ್ಳಿ. ಈಗ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟು ಬೇಯಿಸಿದ ಬೇಳೆಯನ್ನು ಹಾಕಿಕೊಳ್ಳಿ. ಇದಕ್ಕೆ ಹೆಸರು ಕಾಳನ್ನು ಸಹ ಸೇರಿಸಿಕೊಳ್ಳಿ. ಈ ರೀತಿ ಇರಬೇಕು ನೋಡಿ. ಇದು ಸ್ವಲ್ಪ ಕುದಿ ಬರಲಿ. ಈಗ ಕಡೆದಿಟ್ಟುಕೊಂಡ ಮಸಾಲೆಯನ್ನು ಹಾಕಿ. ಇದು ತುಂಬ ಚೆನ್ನಾಗಿರುತ್ತದೆ. ಒಮ್ಮೆ ಮಾಡಿಕೊಂಡು ನೋಡಿ. ಹೆಸರು ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ತುಂಬ ಕಬ್ಬಿಣ ಸತ್ವವಿದೆ ನೋಡಿ. ಇದು ಚೆನ್ನಾಗಿ ಕುದಿಯಬೇಕೀಗ. ಈಗ ಇದು ಕುದಿಯುತ್ತಾ ಇದೆ. ಸ್ವಲ್ಪ ದಪ್ಪ ಇದೆ ಇದು. ಇದಕ್ಕೆ ಮಸಾಲೆ ತೊಳೆದ ನೀರನ್ನು ಹಾಕಿಕೊಳ್ಳಿ. ಸ್ವಲ್ಪ ಚಿಕ್ಕ ಚಮಚದಲ್ಲಿ 3/4 ಚಮಚ ಉಪ್ಪನ್ನು ಸಹ ಸೇರಿಸಿಕೊಳ್ಳಿ. ಸ್ವಲ್ಪ ಕಡಿಮೆ ಇದೆ. ಬೇಕಾದರೆ 1 ತುಂಡು ಚಿಕ್ಕದು ಬೆಲ್ಲ ಹಾಕಬಹುದು. ನಾನು ಹಾಕಿಲ್ಲ. ಇದು ಸರಿಯಾಗಿ ಕುದಿಯಲಿ ನೋಡಿ. ಈ ರೀತಿ ಕುದಿಯಬೇಕು. ಇಷ್ಟು ದಪ್ಪವಿರಬೇಕು. ನಿಮಗೆ ಬೇಕಾದರೆ ಸ್ವಲ್ಪ ತೆಳು ಮಾಡಿಕೊಳ್ಳಿ. ಇಷ್ಟು ದಪ್ಪ ಚೆನ್ನಾಗಿರುತ್ತದೆ. ಇದು ಚಪಾತಿ ಒಟ್ಟಿಗೆ, ದೋಸೆ ಒಟ್ಟಿಗೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಇದಕ್ಕೆ ಕರಿಬೇವಿನ ಎಲೆ ಹಾಕ್ಕೊಳ್ಳಿ. ಸ್ವಲ್ಪ ಇಂಗು ಸ್ವಲ್ಪ ಆಗ ಹಾಕಿದ್ದೆವು. ಈಗ ಮತ್ತೆ ಪರಿಮಳಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ. ಕರಿಬೇವು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲದಕ್ಕೂ ಕರಿಬೇವು ಉಪಯೋಗ ಮಾಡಿ ನೋಡಿ. ಈಗ ಕುದ್ದಿದರೆ ಆಯಿತು. ಇದು ಚೆನ್ನಾಗಿ ಕುದಿಯಬೇಕು. ಈಗ ಸಾಂಬಾರು ರೆಡಿಯಾಗಿದೆ. ಇದು ತುಂಬ ರುಚಿಯಾಗಿರುತ್ತದೆ ಅನ್ನದೊಟ್ಟಿಗೆ ಊಟ ಮಾಡಲು. ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಇದನ್ನೇ ಮಾಡಿದ್ದು. ನಿಮಗೆ ಇದು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡುವ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಬಾಯ್.